ಧರ್ಮಸ್ಥಳ ಹಿಂಗೆ ಮುಚ್ಚಬೇಕಂತ ಕಾಂಗ್ರೆಸ್ ಸರ್ಕಾರದ ಒಂದು ಷಡ್ಯಂತ್ರ ಮಾಡ್ತಾ ಇದೆ. ತಾವೆಲ್ಲರೂ ನಮ್ಮ ತಾಯಂದಿರಿಗೆ ಕಾಲಿಗೆ ವಿನಂತಿ ಮಾಡ್ತೀವಿ, ಕಾಲಿಗೆ ಬಿದ್ದು ಈ ಹೋರಾಟಕ್ಕೆ ನಮಗಿಂತನೂ ಹೆಚ್ಚಿಗೆ ತಾವು ಪ್ರತಿ ಮನೆಗೆ ಹೋಗಿ ನಮ್ಮ ಸ್ವಸಹಾಯ ಸಂಘ ಬಂದ್ ಆಗ್ಯದ, ಅದಕ್ಕೆ ಕಾಂಗ್ರೆಸ್ ಅವರ ಕಾರಣ. ಇವತ್ತು ಧರ್ಮಸ್ಥಳದ ಸಂಘ ಕೂಡ ಬಂದ್ ಮಾಡ್ಬೇಕ ಕಾಂಗ್ರೆಸ್ ಅವರ ಕಾರಣ ಅಂತ ಹೇಳಿ ಮನೆ ಕೇಳೋ ಕೆಲಸ ನಿಮ್ದಿದೆ ಇದ್ದಾರೆ. ಯಾಕಂದ್ರೆ ಹಿಂದೂ ಅಭಿಮಾನಿಗಳು ಬರೀ ಬಿಜೆಪಿದಾಗ ಅಂತಿಲ್ಲ, ಕಾಂಗ್ರೆಸ್ದಾಗ ಇದು ಕಾಂಗ್ರೆಸ್ದಾಗ ಮಹರ ಅವ್ರು ಕಾಂಗ್ರೆಸ್ದಾಗ ಇದ್ದಾಗ ಅವ್ರದೇ ಸರ್ಕಾರ ಒಂದು ಮಂತ್ರಿ ದಿನೇಶ್ ಗುಂಡೂರಾವ್ ಹೇಳ್ತಾರ ಇದು ಒಂದು ಷಡ್ಯಂತ್ರ. ಇದು ನಮ್ಮ ಸರ್ಕಾರೇ ಎಲ್ಲೋ ನಮ್ಮ ಹಿಂದೂಗಳಿಗೆ ಡಿಸ್ಟರ್ಬ್ ಮಾಡತ್ತು ಅಂತ ಹೇಳಕ ಗೊತ್ತ. ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಮತ್ತ ಅಮಿತ್ ಶಾ ಅವರು ಯೋಗಿ ಅವ್ರ ಜೊತೆಲಿ ಎಲ್ಲೋ ಮುಸ್ಲಿಂ ವೋಟ್ ಬ್ಯಾಂಕ್ ಅವ್ರ ಕಡೆ ಒಲವು ಆಗ್ತಾ ಇದೆ ಅಂತ ಗೊತ್ತಾದಾಗ ಈ ಮೊನ್ನೆ ಮತ್ತ ನಮ್ಮ ಮೈಸೂರು ಇದ್ರದ್ದು ಉದ್ಘಾಟನೆ ದಸರಾ ಮುಸ್ಲಿಂ ತಾನು ಮುಸ್ತಾಫ್ ಅವರಿಗೆ ಹಾಗೆ ಉದ್ಘಾಟನೆ ಮಾಡ ಮತ್ತೆ ಕಾಂಟ್ರವರ್ಸಿ ಆಗ್ಬೇಕು, ಮತ್ತೆ ಹಿಂದೂ ಮುಸ್ಲಿಂ ಜಗಳ ಆಗ್ಬೇಕು. ಇದೊಂದು ಕಾಂಟ್ರವರ್ಸಿ ಮಾಡಾಕ ಬರೀ ಕಾಂಗ್ರೆಸ್ ಅವರು ಮುಂದಾಗಿದ್ದಾರೆ. ಯಾಕಂದ್ರೆ ನಾವು ಕೂಡ ಬಹಳಷ್ಟು ವರ್ಷ ತಿನ್ನೋರಿದ್ದೇವೆ. ದಯವಿಟ್ಟು ತಾಯಂದಿರಿಗೆ ಒಂದು ವಿನಂತಿ ಇದೆ, ಅವ್ರ ಸರ್ಕಾರದವರೇ ಅವ್ರಿಗೆ ವಿರೋಧ ಮಾಡ್ತಾ ಇದಾರ, ಮತ್ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ತಮ್ಗೆಲ್ಲರಿಗೆ ಒಂದು ಕಾಡಿಗೆ ವಿನಂತಿ ಬಿಟ್ಟು ಮಾಡ್ತೀನಿ. ತಾವ್ ಯಾವ್ದು 2000 ರೂಪಾಯಿ ಇವತ್ತು ಇರ್ತಾವ, ನಾಳೆ ಹೋಗ್ತಾವ್ರೆ. ಈಗ 2000 ಕೊಡ್ಲತ್ತಾವ, ಇವತ್ತು 4000 ನಮ್ಗೆ ಗಂಡಸೋದನ್ನ ಕಿತ್ಕೊಳತ್ತಾವ. ತಪ್ಪು ತಿಳ್ಕೋಬೇಡ್ರಿ, 2000 ರೂಪಾಯಿ ಅದು ಒಪ್ಪಿಸ್ ಸಾಕಾಗಲ್ಲ. ಈಗ 4000 ಅವು ಬಂದಾಗ ಲಕ್ಷ್ಮೀ ವ್ಯಾಪಾರ ಆಕ್ಸಿಡೆಂಟ್ ಆಗಿರೋದು ಅದು ಬಂದ್. ಅದು ಸಲ ದಯವಿಟ್ಟು ತಾವು ಒಂದು ವಿನಂತಿ ಮಾಡ್ತೀನಿ, ಇದು ಪ್ರತಿಭಟನೆ ನಿಮ್ ಸಲಕದ ಮನೆ ಹೋಗಿ ಹೇಳ್ಬೇಕು. ಧರ್ಮಸ್ಥಳ ಮುಚ್ಚಲಾಕ ಇದು ಬಹಳ ದೊಡ್ಡ ಸರಕ್ಕೆ ಕಾಂಗ್ರೆಸ್ ಅವ್ರು ಮಾಡ್ತಾರ. ಧರ್ಮಸ್ಥಳ ಸಂಘ ಮುಚ್ಚಲಾಕ ಅವರು ಒಂದು ಬಹಳಷ್ಟು ದೊಡ್ಡ ಒಂದು ಷಡ್ಯಂತ್ರ ಮಾಡ್ತಾ ಇದಾರ. ದಯವಿಟ್ಟು ಇದಕ್ಕೆ ಯಾರು ಬದಿಪಡಲ್ಲ. ಯಾಕಂದ್ರೆ ಹಿಂದೂ ವಿರೋಧಿ ಈ ಸರ್ಕಾರ, ಸಿದ್ದರಾಮಯ್ಯ ಅಂದ್ರೆ ಹಿಂದೂ ವಿರೋಧಿ. ಅವ್ರು ಬರೀ ಮುಸ್ಲಿಂ ಅವರು ಅದು ಇದು ಕಾಂಟ್ರವರ್ಸಿ ಮಾಡಿ ರಾಜಕೀಯ ತಂದು ಒಂದು ಯಾವತ್ತೂ ಸಿದ್ದರಾಮಯ್ಯ ಅವರಿಗೆ ಮಾಡುವಂತ ಕೆಲಸ ಇದೇ ಇದೆ. ಅನ್ನೋ ದಯವಿಟ್ಟು ನಾ ಒಂದು ವಿನಂತಿ ಮಾಡ್ತೀನಿ ನಮ್ಮ ತಾಲೂಕು ಅಧ್ಯಕ್ಷರಿಗೆ. ಇದು ಪ್ರತಿಭಟನೆ ಹುಬ್ಬಳ್ಳಿ ಮಟ್ಟದಾಗ ಗ್ರಾಮ ಮಟ್ಟದಾಗ ನಾವು ಕೂಡ ನಾವು ನಮ್ಮ ಪಕ್ಷದಿಂದ ಮಾಡ್ಬೇಕಂತ ಹೇಳಿ ನಾನು ಮಾತುಕೊಡ್ತೀನಿ. ಜೈ ಕರ್ನಾಟಕ. ಮತ್ತು ನಮ್ಮ ಹಿಂದೂ ಹೋರಾಟಗಾರ ಅಂತ ನಮ್ಮ ಶಿವ ರೊಬ್ಬಂಡಿ ಅವರೇ ಮತ್ತು ಎಸ್ ಟಿ ಮೋರ್ಚಾ ಜಿಲ್ಲಾ ಜನರಲ್ ಸೆಕ್ರೆಟರಿ ಗಣೇಶ್ ಅವರೇ, ಎಸ್ ಸಿ ಮೋರ್ಚಾ ಜಿಲ್ಲಾ ಜನರಲ್ ಸೆಕ್ರೆಟರಿ ನಮ್ಮ ಜೈನೀಮ್ ಅವರೇ ಮತ್ತು ವಿಶೇಷವಾಗಿ APMC ಮಾಜಿ ಅಧ್ಯಕ್ಷರಾದ ನಮ್ಮ ಪ್ರೊಫೆಸರ್ ಸಂಚಾಲಕ ಅಶೋಕ್ ಪಾಟೀಲ್ ಅವರೇ, ಪ್ರೊಫೆಸರ್ ಸಂಚಾಲಕ ಜಿಲ್ಲೆಯ ಎಲ್ಲ ಸಂಚಾಲಕ ಉಸ್ತುವಾರಿಗಳಾದಂತ ನಮ್ಮ ವೆಂಕಟ ನಾಳೆ ಅವರೇ, ಸಂಚಾಲಕರಾದಂತ ನಮ್ಮ ಚಂದು ಬಳಕೆ ಅವರೇ ಮತ್ತು ಉಪಸ್ಥಿತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಈ ಒಂದು ಹೋರಾಟಕ್ಕೆ ಆಗಮಿಸಿದ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಧರ್ಮಸ್ಥಳದ ಈ ಒಂದು ಸಂಘಟನೆ ಏನದ ಈ ತರ ಒಂದೇ ಬಾಕಿನಲ್ಲಿ ಒಂದು ಈ ಎಲ್ಲ ಏನದ ಕಾರ್ಯಭಾಗದ ಚಟುವಟಿಕೆ ನಡೆಸಿದಂತ ಎಲ್ಲ ನಮ್ಮ ಸಹೋದರಿಯರೇ. ಇವತ್ತ ವೀರೇಂದ್ರ ಹೆಗ್ಡೆ ಅವರು ಬಹಳ ದೊಡ್ಡ ಏನದ ಧರ್ಮ ಏನದ ಒಂದು ಪ್ರಸಾರಕರು. ಮಂಜುನಾಥನ ಸ್ವಾಮಿ ಏನದ ಆ ಒಂದು ಧರ್ಮ ಏನದ ಮಂಜುನಾಥ ದೇವರ ಏನದ ಧರ್ಮಸ್ಥಳ ನೋಡ್ಕೊತಾ ಇದ್ದಾರ. ಅದು ಪರಂಪರೆಯಿಂದ ನಡೀತಾ ಇದೆ. वो भी हमने क्या है अभी तहसीलदार को नंबर मिले अब तहसीलदार के साथ मैं बात भी किया हूँ कोर्ट का आदेश मुझे देखे और एडब्ल्यू जो ब्यूरो भी कोर्ट आर्डर देखे है उसके बाद अभी तहसीलदार को मेमोरंडम दोनों मेमोरंडम देंगे एक मेमोरंडम धर्मस्थಳ का क्या राज्यपाल कर्नाटक सरकार राजभवन ಬೆಂಗಳೂರು ಈ ಒಂದು ಅರ್ಜಿಯನ್ನು ಮಾನ್ಯ ತಹಸೀಲ್ದಾರರ ಮೂಲಕ ಮನವಿ ಪತ್ರ ರವಾನೆ ಮಾಡ್ತಾ ಇದ್ದೀವಿ. ವಿಷಯ ಪುಣ್ಯಭೂಮಿ ಧರ್ಮಸ್ಥಳದ ಪವಿತ್ರಕ್ಕೆ ಕಳಂಕ ಹಚ್ಚಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಷಡ್ಯಂತ್ರ ರೂಪಿಸಿದ ಸಮಾಜ ವಿರೋಧಿ ದೇಶ ವಿರೋಧಿಗಳ ಜಾಲದ ಪತ್ತೆಗಾಗಿ ಪ್ರಕರಣದ ತನಿಖೆ ರಾಷ್ಟ್ರೀಯ ತನಿಖಾ ದಳಕ್ಕೆ NIA ಇದಕ್ಕೆ ವಹಿಸಲು ಕೋರಿ ಈ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಎಲ್ಲರೂ ಈ ವಿಷಯದ ಬಗ್ಗೆ ಮಾತಾಡಿದ್ವಿ. ಪೂರ್ತಿ ಸಾರಾಂಶದ ಒಳಗಡೆ ಇದೆ, ಸಬ್ಜೆಕ್ಟ್ ಏನಿದೆ ಅಂತಕ್ಕಂಥ ಮಾತನ್ನ ಮಾತ್ರ ಹೇಳಿ ಇವಾಗ ನಮ್ಮ ಮಾನ್ಯ ಕ್ಷೇತ್ರ ನಾಯಕರು ನಾವು ಎಲ್ಲರೂ ಸೇರಿ
ಮಾನ್ಯ ತಹಸೀಲ್ದಾರ್ಗೆ ತಮ್ಮೆಲ್ಲರ ಪರವಾಗಿ ಬಾಲ್ಕಿ ಕ್ಷೇತ್ರದ ಪರವಾಗಿ ಬಾಲ್ಕಿ ತಾಲೂಕಿನ ಪರವಾಗಿ ಆ ಪುಣ್ಯ ಕ್ಷೇತ್ರದಲ್ಲಿ ಯಾರ್ಯಾರು ಷಡ್ಯಂತ್ರ ಮಾಡಿದಾರೋ ಅವರನ್ನೆಲ್ಲರನ್ನು ಸದೆಬಡಿದು ಅವರಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕಂತೇಳಿ ಮನವಿ ಪತ್ರ ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಸಲ್ಲಿಸ್ತಾ ಇದ್ದೀವಿ. ತಹಸೀಲ್ದಾರ್ ಮನವಿ ಪತ್ರ ಸ್ವೀಕಾರ ಮಾಡುವುದಾಗಿ ವಿನಂತಿ. ಕ್ಷೇತ್ರ ನಾಯಕ ಪ್ರಕಾಶ್ ನೆಗ್ರೆ ಅವರು ಕೂಡ ಸರ್ ಎಕ್ಸ್ಪ್ಲೇನ್ ಮಾಡಿದ್ರೆ कांग्रेस सरकार का ईश्वर खंड्रे का ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.